ವಾಸ್ತವ ಚಿತ್ರಣವನ್ನ ತೋರಿಸ್ತಾ ಇದ್ದೀರಾ. ನಾಗಮಂಗಲದ ಚಿಹ್ನೆ ಗ್ರಾಮ ದರ್ಶನ್ ಅವರು ಪ್ರಚಾರವನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾಗಮಂಗಲದಿಂದ ಇವತ್ತು ದರ್ಶನ್ ಅವರು ಸುಮಮ್ಮನ ಪರವಾಗಿ ಪ್ರಚಾರವನ್ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಮಗದೊಂದು ಪ್ರಮುಖವಾಗಿರುವಂತಹ ಅಂಶ ಅಂತಂದ್ರೆ ಈ ಕಾಂಗ್ರೆಸ್ ಹಾಗೂ ಬಿಜೆಪಿ ಯಾವಾಗ ನೋಡಿದ್ರು ಅದು ಕೇಂದ್ರದ ಮಟ್ಟದಿಂದ ಹಿಡಿದು ಲೋಕಲ್ ವರ್ಗೂ ಕೂಡ ಹಾವು ಮುಂಗ್ಸಿ ತರಾನೇ ಇರುತ್ತೆ, ಒಂದಕ್ಕೊಂದು ವಿರೋಧ ಪಕ್ಷಗಳು. ಆದ್ರೆ ಮಂಡ್ಯ ಒಂದೇ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎರಡೂ ಬಾವುಟಗಳು ಒಟ್ಟಿಗೆ ನಮ್ಗೆ ಕಾಣ ಸಿಗ್ತಾ ಇವೆ. ಜೊತೆಗೆ ಕಾಂಗ್ರೆಸ್ನ ನಾಯಕರು ಎಷ್ಟೇ ಹೇಳಿದ್ರು ಕೂಡ ನಾವು ಅವ್ರು ಏನೇ ಮಾಡಿದ್ರು ಕ್ಯಾರೆ ಅನ್ನಲ್ಲ, ನಮ್ಮ ಮತ ಏನಿದೆ, ನಮ್ಮ ಸಪೋರ್ಟ್ ಏನಿದೆ ಅದು ಸುಮಲತಾ ಅವರಿಗೆ ಅಂತ ಹೇಳಿ ಬಹಿರಂಗವಾಗಿ ಹೇಳ್ಕೊತಾ ಇದ್ದಾರೆ. ಅಂದ್ರೆ ಚಲುವರಾಯಣ್ಣ ನಮ್ಗೆ ಏನ್ ಹೇಳ್ತಾರೆ, ಚಲುವರಾಯಸ್ವಾಮಿ ಅವರು ಏನ್ ಹೇಳ್ತಾರೆ ನಾವು ಅದನ್ನ ಫಾಲೋ ಮಾಡ್ತೀವಿ, ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ ಹೋಗ್ತೀವಿ, ನಮ್ಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೂ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ. ನಾಗಮಂಗಲದಿಂದ ದರ್ಶನ್ ಅವರು ಪ್ರಚಾರವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಶ್ ಅವರು ಕೂಡ ತಮ್ಮ ಪ್ರಚಾರವನ್ನ ಸ್ಟಾರ್ಟ್ ಮಾಡಿರುವಂತದ್ದು ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಾ. ಯಶ್ ಅವರು ಕೂಡ ಹೇಳ್ತಾ ಇದ್ರು, ಒಂದು ಹೆಣ್ಣು ಈ ಬಾರಿ ಸ್ಪರ್ಧೆ ಮಾಡ್ತಾ ಇದೆ, ಇತಿಹಾಸ ಬರೆಯೋದಕ್ಕೆ ಹೊರಟಿದೆ, ಸೊ ಅವರಿಗೆ ನಿಮ್ಮ ಸಪೋರ್ಟ್ ಮಾಡಿ, ನಿಮ್ಮ ಅಮೂಲ್ಯವಾಗಿರುವಂತಹ ಮತವನ್ನ ಹಾಕಿ. ಜೊತೆಗೆ ಕ್ರಮ ಸಂಖ್ಯೆ ಅವರು ಡೇ 1 ಇಂದ ಹೇಳ್ತಾ ಬರುವುದು ಕ್ರಮ ಸಂಖ್ಯೆ, ಒತ್ತಿ ಕ್ರಮ ಸಂಖ್ಯೆಯನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಆದ್ರೆ ನೀವು ಮಾತ್ರ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ಸೊ ಹಾಗಾಗಿ ಕ್ರಮ ಸಂಖ್ಯೆ 20ಕ್ಕೆ ನಿಮ್ಮ ಅಮೂಲ್ಯವಾಗಿರುವಂತಹ ಮತವನ್ನ ನೀಡಿ ಅಂತ ಮನವಿ ಮಾಡ್ಕೋತಿದ್ದಾರೆ. ಈಗಾಗಲೇ ಮತಯಾಚನೆ ಮಾಡಲು ಬಂದಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗಾಗಿ ಆಗಮಿಸಿದ್ದಾರೆ. ಈಗಾಗಲೇ ಚೇಣಿಯ ಗ್ರಾಮವು ಇಲ್ಲ ಜನಜಾತ್ರೆ ಒಂದು ಕೂಡ ತಿಳಿತಾ
ಇಲ್ಲ. ತಮ್ಮ ಗ್ರಾಮಕ್ಕೆ ಮತ ಪ್ರಚಾರವನ್ನ ಮಾಡೋದಕ್ಕೆ ಬಂದಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಮಿಸ್ತಾ ಇದ್ದಾರೆ. ಎಲ್ಲ ಇದೇ ವೆಹಿಕಲ್ ಇರ್ತೀವಿ ಅಂತ ಅವ್ರಿಗೆ ಹೇಳಿದ್ರು. ಅಷ್ಟೇ ಮೂವ್ ಆಯ್ತಾ ಇರುತ್ತೆ. ನಿಲ್ಸು ಅವರ ಕ್ರಮ ಸಂಖ್ಯೆ ಬಂದು 20 ಸುಮಲತಾ ಅಂಬೇಶ್